ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಚೈತನ್ಯ ಅವರು ನನಗೆ ಫೋನ್ ಮಾಡಿ ಕರೆದು ಈ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಯಾರು ಅಂತ ಫಿಕ್ಸ್ ಆಗಿಲ್ಲಾಗಿತ್ತು. ಬಟ್ ಈ ಕತೆ ಕೇಳಿಬಿಟ್ಟು ಏನು ಅನಿಸುತ್ತೆ ಅಂದರೆ, ಇಲ್ಲ ಸರ್ ಮಾಡೋಣ, ಅದೇನಾದರೂ ಪರವಾಗಿಲ್ಲ ಮಾಡೋಣ, ಚೆನ್ನಾಗಿದೆ, ನಾನು ಥ್ರಿಲ್ಲರ್ ಸಬ್ಜೆಕ್ಟು ಮಾಡಿಲ್ಲಾಗಿದೆ, ಮಾಡೋಣ ಸರ್ ಏನೋ ಅಂತ. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಒಂದೊಂದು ಲೊಕೇಶನ್ ಹುಡುಕಿ ಈ ಸಿನಿಮಾ ನನ್ನ ಸ್ಟೈಲಲ್ಲೇ ಮಾಡಬೇಕಂತ ಅಂದ್ಕೊಂಡು ಮಾಡಿದಾಗ ಇವತ್ತು ಒಂದೊಂದು ಸೀನ್ನ ಎಂಜಾಯ್ ಮಾಡೋದು ನೋಡಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ರೆಗ್ಯುಲರ್ ಕ್ಯಾಮ್ರಾಮನ್ ಅಂದರೆ ಬರೀ ಫೋಟೋಗ್ರಫಿ, ಸೀನ್, ಗ್ರೀನರಿ ಆ ಥರದ್ದು ಇರೋ ಥರ ಸಿನಿಮಾಗಳು ಮಾಡಿದ್ದೀನಿ. ಬಟ್ ಇದು ನನಗೇನಾಯ್ತು ಅಂದರೆ, ಒಂದು ಕಥೆನೇ ಎಷ್ಟು ಚೆನ್ನಾಗಿ ಹೇಳೋಕ್ಕಾಗತ್ತೆ, ಅದರಿಂದ ಹೊರಗಡೆ ಏನೂ ಹೋಗ್ದಿರೋ ಥರ ನಾವು ಸ್ಕ್ರೀನ್ ಪ್ಲೇ ಜೊತೆಗೆ ಕ್ಯಾಮ್ರಾ ವರ್ಕು ಅದೇ ಥರ ಅದೇ ಮೂಡಲ್ಲಿ ತೊಗೊಂಡು ಹೋಗಬೇಕು. ಒಂದು ಶಾರ್ಟು ಕತೆ ಬಿಟ್ಟು ಹೋಗ್ದಿರೋ ಥರ ಅಥವಾ ಬರೀ ಗ್ರೀನರಿ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ ಅನ್ನೋ ಥರದಲ್ಲಿ ಮಾಡೋ ಬದಲು ತುಂಬ ಥಿಯೇಟ್ರಿಂದ ಒಂದು ಸೆಕೆಂಡು ಜನರಿಗೆ ಸಿನಿಮಾ ಇಂದ ಹೊರಗಡೆ ಬರೆದಿರೋ ಥರ ಮಾಡಬೇಕಂತ ಅಂದ್ಕೊಂಡಿದ್ದು. ಸೊ ಎಲ್ಲರ ಸಹಾಯದಿಂದ, ಆಮೇಲೆ ಪ್ರತಿಯೊಬ್ಬ ಆ್ಯಕ್ಟ್ರಸ್ ಪರ್ಫಾರ್ಮೆನ್ಸಿಂದಾಗಿ ಇವತ್ತು ನನಗೆ ಜನ ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತಾಯಿದೆ. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಕತೆ ಕೇಳಿದಾಗಿಂದ ಏನು ಮಾಡೋಣ ಅಂದರೆ, ಇಲ್ಲ ಇಲ್ಲಿವರೆಗೂ ಇಂಟ್ರೋಲ್ವರೆಗೂ ಯಾವುದೇ ಹಿಂಟ್ ಬಿಡದೇನೆ ನಾವು ಕ್ಯಾಮ್ರಾ ಟೆಕ್ನಿಕಲ್ಲಿ ಹೇಳಬೇಕು, ಈ ಥರ ಬರೀ ರಿಯಾಲಿಟಿ ಶೋ ಅನ್ನೋ ಥರ ನಡೀತಾ ಇದೆ. ಸೊ ಅದಕ್ಕೆ ಕ್ಯಾಮ್ರಾ ಮೂಮೆಂಟ್ ಇಲ್ಲದೇ ಸ್ಟಡಿ ಬ್ಲಾಕ್ ತೆಗೆದು ಈ ಥರ ಒಂದಿಷ್ಟು ಹೋಮ್ವರ್ಕ್ ಮಾಡಿಕೊಂಡು ಇದು ಮಾಡಿದರೆ ಥಿಯೇಟ್ರಲ್ಲಿ ಜನರಿಗೆ ಫೀಲ್ ಆಗುತ್ತೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದು ರಿಸಲ್ಟ್ ನೋಡಿದಾಗ ಖುಷಿ ಆಗ್ತದೆ, ಓಕೆ ವರ್ಕ್ ಆಗಿದೆ ಅಂತ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.